ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ಇವಾಗ ಎಲ್ಲ ಕಡೆ ಗಣಪತಿ ಹಬ್ಬ ಜೋರಾಗಿ ಆಗ್ತಾಯಿದೆ. ಇಲ್ಲಿ ನೋಡಿ, ವಿಭೂತಿಯಿಂದ ಗಣೇಶ ಮಾಡಿದ್ದಾನೆ ಅಂತ ಹೇಳಿದ್ನಲ್ಲ, ನೋಡಿ ಅದ್ರ ಒಳಗಡೆ ಈ ರೀತಿ ಡೆಕೋರೇಷನ್ ಮಾಡಿ ಮೇಲ್ಗಡೆ ಲೈಟ್ ಹಾಕಿ ನೋಡಿ ಈ ಥರ ಕಲರಿಂಗ್ ಮಾಡಿದ್ದಾನೆ. ಸೊ ಕಾಣಿಸ್ತಿದೆ ಅಂದ್ಕೊಳ್ತೀನಿ ನಿಮಗೆ. ನೋಡಿ ಒಳಗಡೆ ಎಲ್ಲ ಡೆಕೋರೇಷನ್ನು ಈ ಥರ ಕಲರ್ ಮಾಡಿದ್ದಾನೆ. ಸೊ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ಇಷ್ಟ ಆಯಿತು ಅಂದ್ಕೊಳ್ತೀನಿ ನಿಮಗೆ. ಕ್ಯೂಟ್ ಗಣೇಶ ನೋಡಿ. ಹಾಕು ಹಿಂಸರಿ ಬಂದಿಟ್ಟು. ಹಾಗೆ ನೋಡಿ, ಇಲ್ಲಿ ಒಂದು 2-3 ಥರದ ನೈವೇದ್ಯನ ತೋರಿಸ್ತಾ ಇದ್ದೀನಿ ನಾನು. ಗಣೇಶನೂ ಮಾಡಿದ್ದು. ಸೊ ಮೊದಲನೇ ದಿನ ಹುಗ್ಗಿ, ಆಮೇಲೆ ಕಡುಬು ಆಗಿರುತ್ತೆ. ಸೊ ಇದು ನೆಕ್ಸ್ಟು ನೋಡಿ. ಇಷ್ಟ ಆಗ್ಬೋದು. ಇಷ್ಟ ಆದರೆ ಹೇಗೆ ಅನಿಸ್ತು ಅಂತ ತಿಳಿಸಿ. ಇವತ್ತು ನೋಡ್ರಿ, ಗಣಪತಿ ನೈವೇದ್ಯಕ್ಕೆ ಶಿರಾ ಮಾಡಾತೀನಿ ನೋಡಿ. ಸ್ವಲ್ಪ ಮಾಡಾತೀನಿ. ಒಂದು ಬಸ್ಲಷ್ಟು ಸಣ್ಣ ರವೆ ತೊಗೊಂಡೆ ನೋಡಿ. ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿ ಹುರ್ಕೊಳ್ಳೋದು. ಸ್ಪೂನಷ್ಟು ತುಪ್ಪ ಹಾಕಿದ್ದೆ, ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಸ್ವಲ್ಪ ಘಮ್ ಅನ್ನೋವರೆಗೂ ಮಾಡ್ತೀರಾ ಗೊತ್ತು. ವಿಶೇಷವಾಗಿ ಏನಲ್ಲ, ಬಟ್ 5 ದಿನ ಇಡೋರು ಒಂದೊಂದು ಥರ ನೈವೇದ್ಯ ಮಾಡ್ತಾರೆ. ನಮ್ಮ ಮನೇಲೂ 5 ದಿನ ಒಂದೊಂದು ಥರ ನೈವೇದ್ಯ. ಇವಾಗ ನೋಡಿ, ರವೆ ಹುರಿದಿದೆ, ಸ್ವಲ್ಪ ರೋಸ್ಟ್ ಆಯ್ತು ನೋಡಿ. ಸೊ ರವೆ ಹುರಿದಿದ್ದಕ್ಕೆ ನೋಡಿ ಕಟ್ ಮಾಡ್ಕೊಂಡಿರುವಂಥ ಗೋಡಂಬಿ, ಬಾದಾಮಿನ ಸೇರಿಸ್ಕೊಳ್ತೀನಿ. ನೀವು ತುಪ್ಪದಲ್ಲಿ ಬೇಕಿದ್ರೆ ಹುರಿದು ಹಾಕ್ಕೊಳ್ಬೋದು. ಸೊ 1 ಬಟ್ಲಷ್ಟು ರವೆ ಇದೆ. ಸೊ ನಾನು ನೋಡಿ 1 ಬಟ್ಲಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸಿಹಿ ಜಾಸ್ತಿ ಬೇಕನ್ನೋರು ಜಾಸ್ತಿನೂ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಸಿಹಿ ತಿಂತಾರೆ. ಹೆಚ್ಚು ಕಡಿಮೆ ಒಟ್ಟಿನಲ್ಲಿ ಶುಗರ್ ಇದೆ ಹಾಗೆ ಅನ್ನೋರು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರು ಬರುತ್ತೆ. ಸೊ 1 ಬಟ್ಲಷ್ಟು ಸಕ್ಕರೆನ ಹಾಕಿದ್ದೀನಿ. ಇದಕ್ಕೆ ನೋಡಿ ಕಲರ್ ಬರುತ್ತಲ್ಲ, ಫುಡ್ ಕಲರು, ಅದನ್ನು ಸೇರಿಸಿದ್ದೀನಿ ನೋಡಿ. ನಮ್ಮ ಕಡೆ ರವೆಗೆ ಇದು ಶಿರಾ ಎಲ್ಲ ಮಾಡಬೇಕಾದ್ರೆ ಸೇರಿಸ್ತಾರೆ. ಸೊ 2 ಬಟ್ಲಷ್ಟು ನೀರು. ಸೊ ನೋಡಿ, 2 ಮೇಲೆ ಒಂದು ಸ್ವಲ್ಪ ಒಟ್ಟಿನಲ್ಲಿ 2.5 ಬಟ್ಲಷ್ಟು ನೀರು ಸೇರಿಸಿದ್ದೀನಿ ನೋಡಿ. ಇದಕ್ಕೆ ಇವಾಗ ಸ್ವಲ್ಪ ಏಲಕ್ಕಿ ಪೌಡ್ರು, ಇವಾಗ ಮೇಲ್ಗಡೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಸೊ ನಾನಿಲ್ಲಿ ಬಳಸಿದ್ದು 3 ಸ್ಪೂನಷ್ಟು ತುಪ್ಪ ನೋಡಿ. ಬೇಗ ಆಗುತ್ತೆ. ನೀರು ಬಿಸಿ ಮಾಡ್ಕೊಂಡು ಹಾಕ್ಕೊಂಡೆ ನಾನು. ಹುಡುಗನು ತುಳಿ ಬರ್ತಾಯಿದೆ. ಸ್ವಲ್ಪ ಸಣ್ಣಕ್ಕಿಟ್ಟು ಮುಚ್ಚಿದ್ರೆ ಆಯಿತು. ನೋಡಿ, ಶಿರಾ ರೆಡಿ ನೋಡಿ. ಹೇಗೆ ಅದು ತಳ ಬಿಟ್ಟು ಎಣ್ಣೆ ಎಲ್ಲ ತುಪ್ಪ ಎಲ್ಲ ಮೇಲೆ ಬಂದಿದೆ ಅಂತ. ಸೊ ಗಣೇಶನ ನೈವೇದ್ಯಕ್ಕೆ ಈ ರೀತಿ ಆಗಬೇಕು. ಶಿರಾ ರೆಡಿ ಸ್ನೇಹಿತರೆ. ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಸೊ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೈವೇದ್ಯ ರೆಡಿಯಾಗಿದೆ ನೋಡಿ ಸ್ನೇಹಿತರೆ. ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ಇದು ನೆಕ್ಸ್ಟ್ ಡೇ ನೋಡಿ, ಸಾಬುದಾನಿ ಪಾಯಸ ಅಥವಾ ಖೀರ್ ಅಂತೀವಿ ನಾವು, ಅದನ್ನು ಮಾಡ್ತಾಯಿದ್ದೀನಿ.
ಇದು ಸಾಬುದಾನಿ ಪಾಯಸ ಮಾಡ್ತಾ ಇರೋದು ನಾನು. ಸಾಬುದಾನಿ ನೋಡಿ 1 ಕಪ್ಪಷ್ಟು ನೆನೆ ಹಾಕಿದ್ದೆ. ಸೊ ಅದು ಅರಳ್ಕೊಂಡು ನೋಡಿ ಇಷ್ಟ ಆಗಿದೆ. ಇವಾಗ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಸ್ವಲ್ಪ ನೋಡಿ ಥಿಕ್ನೆಸ್ಗೋಸ್ಕರ ನಾನು ಕಸ್ಟರ್ಡ್ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ಬಾದಾಮ್ ಪೌಡ್ರನ್ನು ಮಿಕ್ಸ್ ಮಾಡ್ಬೋದು. ಕಸ್ಟರ್ಡ್ ಪೌಡ್ರ್ ಇದಕ್ಕೆ ನೋಡಿ ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಇದ್ದೀನಿ. ನೀರು ಹಾಲು ಏನಾದರೂ ಹಾಕ್ಬೋದು, ತಣ್ಣಗಿರೋದು ಹಾಕಬೇಕಷ್ಟೆ. ಬಿಸಿ ಹಾಕಿದ್ರೆ ಗಂಟಾಗುತ್ತೆ. ಹಾಲು ಬಿಸಿಗೆ ಇಟ್ಟಿದ್ದೀನಿ ನೋಡಿ. ಸೊ ಇದಕ್ಕೆ ನೋಡಿ ಇವಾಗ ಮೊದಲು ನೀರು ಸೇರಿಸ್ತಾ ಇದ್ದೀನಿ ನಾನು. 1-2 ಕಪ್ಪಷ್ಟು. ಹಾಲಲ್ಲೇ ಮಾಡ್ತೀನಿ ಅಂದರೂ ಮಾಡಬಹುದು. ಸೊ ಇದಕ್ಕೆ ನೋಡಿ ಸಕ್ಕರೆ ಬಟ್ಲಿಗೆ ಸ್ವಲ್ಪ ಕಡಿಮೆ ಇದೆ ನೋಡಿ. 1.5 ಬಟ್ಲಷ್ಟು ಬಳಸಿದ್ದೀನಿ ನೋಡಿ. ಜಾಸ್ತಿ ಸಿಹಿ ಬೇಕು ಅಂದರೆ ಜಾಸ್ತಿ ಹಾಕ್ಬೋದು. ಸ್ವಲ್ಪ ಸಕ್ಕರೆ ಕರಗಬೇಕು. ಇದಕ್ಕೆ ನೋಡಿ ಸಕ್ಕರೆ ತೊಗೊಂಡಿದ್ವಲ್ಲ ಅದೇ ಕಪ್ಪಿಂದ 2 ಕಪ್ಪಷ್ಟು ಆಗೋಷ್ಟು ಹಾಲನ್ನು ಹಾಕ್ತಾಯಿದ್ದೀನಿ. ಸೊ ನೋಡಿ ಸಕ್ಕರೆ ಹಾಲು ಕರಗ್ತಾ ಇದೆ. ಇದ್ರ ಜೊತೆಗೇ ಸಾಬುದಾನಿ ನೋಡಿ 1 ಕಪ್ಪಷ್ಟು ನೆನೆ ಇಟ್ಟಿದ್ದೀನಿ ನಾನು. ಎಷ್ಟು ಬೇಕೋ ಅಷ್ಟು ಬಳಸ್ತಾ ಇದ್ದೀನಿ. ಗಟ್ಟಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಸ್ವಲ್ಪ ಸಾಬುದಾನಿ ಬಾಯ್ಲ್ ಆಗಬೇಕು ನೋಡಿ. ಇದಕ್ಕೆ ನೋಡಿ ನಾವು ಕಲಸಿಟ್ಕೊಂಡಿರುವಂಥ ಕಸ್ಟರ್ಡ್ ಪೌಡರ್ನ ಸೇರಿಸ್ತಾನೆ. ಇವಾಗ ನೋಡಿ ಅದು ಥಿಕ್ನೆಸ್ಸು ಬಂದಂಗೆ ಆಗುತ್ತೆ, ಕಲರು ಚೇಂಜ್ ಆಗುತ್ತೆ. ಎಲ್ಲ ಫ್ಲೇವರ್ದಿದೆ. ನೆಕ್ಸ್ಟ್ ನೋಡಿ ಡ್ರೈ ಫ್ರೂಟ್ಸು, ಗೋಡಂಬಿ, ಬಾದಾಮಿ, ಮತ್ತು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಬಳಸ್ಬೋದು. ಹಾಕ್ತಾ ಇದ್ರೂ ನಡೆಯುತ್ತೆ. ಬರೀ ಏಲಕ್ಕಿ ಪೌಡ್ರ್ ಯೂಸ್ ಮಾಡಿಕೊಂಡ್ರು ಚೆನ್ನಾಗಿ. ಸ್ವಲ್ಪ ಕುದಿಬೇಕು. ಸ್ನೇಹಿತರೆ ನೋಡಿ ನೈವೇದ್ಯಕ್ಕೆ ಸಾಬುದಾನಿ ಪಾಯಸ ರೆಡಿ. ಸೊ 2 ನೈವೇದ್ಯನೂ ನಿಮಗೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಇಷ್ಟ ಆಯಿತು ಅಂದ್ಕೊಳ್ತೀನಿ. ನೋಡಿ ಲಾಸ್ಟು ಇವತ್ತು ಸಂಡೇ ಗಣಪತಿ ವಿಸರ್ಜನೆ. ಸೊ ಕೊನೆಯದಾಗಿ ಮೋದಕ ಮಾಡಿದ್ವಿ. ಸೊ 5 ದಿನ ಒಂದೊಂದು ಥರ ನೈವೇದ್ಯ ಸ್ನೇಹಿತರೆ. ಮೋದಕದ ರೆಸಿಪಿನ ನಾನು ಆಲ್ರೆಡಿ ಒಂದು ಸಲ ಶೇರ್ ಮಾಡಿದ್ದೀನಿ. ಸೊ ಅದಕ್ಕೆ ತೋರಿಸಿಲ್ಲ. ಸೊ 3 ನೈವೇದ್ಯನೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದರ ಜೊತೆಗೆ ಎಲ್ರಿಗೂ ಮತ್ತೊಮ್ಮೆ ಗಣೇಶ ಚೌತಿ ಹಬ್ಬದ ಶುಭಾಶಯಗಳು. ಸೊ ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ.